ಸುಮಾರು 10 ಹೋಮಗಳು, ಯಜ್ಞಗಳು, ಪಾರಣಗಳು, ಪ್ರಾರ್ಥನೆಗಳು, ಪೂಜೆಗಳು ಎಲ್ಲ ಕೈಂಕರ್ಯಗಳನ್ನು ಇವತ್ತು 50ನೇ ವರ್ಷ ಸುವರ್ಣ ಮಹೋತ್ಸವಕ್ಕೆ ನಾವೆಲ್ಲ ಇಲ್ಲಿ ಇದ್ದು ಆಚರಣೆ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. 20,000ಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ದಿನ ಒಂದು ಪೂಜೆ ನಡೆದಿದ್ದು ಒಂದು ಸ್ವರ್ಗನೇ ಧರೆಗಿಳಿದಂತೆ ಒಂದು ಭಾಸ ಆಯಿತು. ಸಹಕಾರ ನೀಡಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಗೆ ಹಾಗೂ ಅತ್ತಿಬೆಲೆ ಜನತೆಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಭಾರತ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ರಾಷ್ಟ್ರವೂ ಹೌದು, ಆಧ್ಯಾತ್ಮಿಕ ರಾಷ್ಟ್ರವೂ ಹೌದು, ಸಾಂಸ್ಕೃತಿಕ ನೆಲೆಗಳನ್ನ ಹೊಂದಿರತಕ್ಕಂತ ಒಂದು ಸನಾತನ ನೆಲೆಯೂ ಕೂಡ ಭಾರತ ಹೌದು. ಇದು ಸಂವಿಧಾನದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರು ಕೂಡ ಭಾರತದಲ್ಲಿ ಆಧ್ಯಾತ್ಮಿಕತೆಯನ್ನ ಅಂದ್ರೆ ಅದು ಹಿಂದೂಗಳಾಗಿರ್ಬಹುದು ಅಥವಾ ಇನ್ನಿತರೆ ಧರ್ಮದವರಾಗಬಹುದು, ಯಾರು ಆ ಒಂದು ಧರ್ಮಕ್ಕೆ ನಿಷ್ಠೆಯಾಗಿ ಅಥವಾ ಧರ್ಮದ ಆಚರಣೆಗಳನ್ನ ಪಾಲಿಸ್ತಾರೋ ಅದು ಆಧ್ಯಾತ್ಮಿಕತೆಯೇ ಆಗತ್ತೆ. ಅಂತ ಒಂದು ಆಧ್ಯಾತ್ಮಿಕತೆ ಭಾರತದ ಉದ್ದಕ್ಕೂ ಕೂಡ ಇವತ್ತಿಗೂ ಕೂಡ ಆ ಒಂದು ತನ್ನದೇ ಆದಂತ ಶಕ್ತಿಯನ್ನ ಹೊಂದಿದೆ. ಹೋಮ ಹವನಗಳ ಮೂಲಕ ಸಮಾಜದ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಭಾರತದಲ್ಲಿ ನಾವು ಎಷ್ಟೇ ಆಧುನಿಕತೆಯನ್ನ ಮೈಗೂಡಿಸಿಕೊಂಡ್ರು ಕೂಡ ಇಂದಿಗೂ ನಾವು ಪಾಲಿಸ್ತಿದ್ದೇವೆ ಅನ್ನೋದಕ್ಕೆ ನಮ್ಮ ಸುತ್ತಮುತ್ತಲು ನಡೆಯುವಂತ ದೈವಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಸಾಕ್ಷಿ ಆಗತ್ತೆ. ಆ ಒಂದು ರೀತಿಯಾಗಿ ಸುಮಾರು 50 ವರ್ಷಗಳ ಹಿಂದೆ ನಡೆದಾಡುವಂತಹ ದೇವರಾಗಿದ್ದಂತ ತ್ರಿದಾಸೋಹಿ ಸಿದ್ಧಗಂಗಾ ಶ್ರೀಗಳ ಕೈಯಲ್ಲಿ ಜೀರ್ಣೋದ್ಧಾರ ಆಗಿದ್ದಂತಹ ಶಕ್ತಿ ದೇವತೆ ಪಟಾಲಮ್ಮ ದೇವಿಯ ದೇಗುಲ ಲೋಕಾರ್ಪಣೆಯಾಗಿತ್ತು. ಇದೀಗ ಸುವರ್ಣ ಮಹೋತ್ಸವವನ್ನ ಕಳೆದ 3 ದಿನಗಳಿಂದ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಪಟಾಲಮ್ಮ ದೇವಿಯ ಈ ಒಂದು ಉತ್ಸವ ನಡೀತಿದೆ. ಸುವರ್ಣ ಮಹೋತ್ಸವ ಜೀರ್ಣೋದ್ಧಾರ ಕಾರ್ಯಕ್ರಮದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿದೆ. ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಪಟಾಪಟ್ ಶ್ರೀನಿವಾಸ್ ಹಾಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡು ಈ ಒಂದು ಶಕ್ತಿ ದೇವತೆಯ ಆರಾಧನೆಯಲ್ಲಿ ತೊಡಗಿದ್ದಾರೆ. ಲೋಕ ಕಲ್ಯಾಣಾರ್ಥಕವಾಗಿ ಚಂಡಿಕಾಯಾಗ, ರುದ್ರಯಾಗ, ಹೋಮ ಹವನಾದಿಗಳನ್ನ ವಿವಿಧ ಮಠಾಧೀಶರ ಸಮಕ್ಷಮದಲ್ಲಿ ನಡೆಯುತ್ತಿದೆ. 3ನೇ ದಿನ ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಹಿಂದೆ ಹಲವು ಮಠಗಳಿಂದ ಸ್ವಾಮೀಜಿಗಳು ಬಂದು ಆಶೀರ್ವಚನವನ್ನ ನೀಡಿದ್ದರು. 3ನೇ ದಿನ ರವಿಶಂಕರ್ ಗುರೂಜಿರವರನ್ನ ಆತ್ಮೀಯವಾಗಿ ಮತ್ತು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಸ್ವಾಗತಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇನ್ನು ಇಡೀ ದೇಗುಲ ಮಧುವಣಗಿತ್ತಿಯಂತೆ ವಿವಿಧ ಪುಷ್ಪಗಳಿಂದ ಅಲಂಕಾರಗೊಂಡು ಕಂಗೊಳಿಸುತ್ತಿತ್ತು. ತಾಯಿ ಪಟಾಲಮ್ಮನಿಗೆ ವಿಶೇಷವಾದಂತ ಅಲಂಕಾರದಿಂದ ತಾಯಿಯ ಆ ಒಂದು ಸೌಂದರ್ಯ ದ್ವಿಗುಣಗೊಂಡಿತ್ತು, ಮತ್ತಷ್ಟು ಹೆಚ್ಚಾಗಿತ್ತು. ತಾಯಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ 2 ಕಣ್ಣು ಸಾಲದಾಗಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ.
ಹೌದು. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಶ್ರೀ ಶಕ್ತಿ ದೇವತೆಯಾಗಿರುವಂತಹ ಪಟಾಲಮ್ಮ ದೇವಿಯ ಜೀರ್ಣೋದ್ಧಾರ ಹಾಗೂ ಸುವರ್ಣ ಮಹೋತ್ಸವ ಕಾರ್ಯಕ್ರಮ 3 ದಿನಗಳ ಕಾಲ ವಿವಿಧ ಹೋಮ ಅವನಾದಿಗಳು ಅಂದ್ರೆ ಚಂಡಿಕಾ ಹೋಮ, ರುದ್ರಯಾಗ, ವಿವಿಧ ಹೋಮಗಳಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಇನ್ನಷ್ಟು ಕಾರ್ಯಕ್ರಮಗಳನ್ನ ಮತ್ತು ದೃಶ್ಯಗಳನ್ನ ನೋಡೋಣ ಬನ್ನಿ.
ತಾಯಿಯ ಕೆಲಸಕ್ಕೆ ಇಡೀ ಗ್ರಾಮಸ್ಥರು ಎಲ್ಲರೂ ಕೂಡ, ಎಲ್ಲ ವರ್ಗದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಕೂಡ ಅತ್ತಿಬೆಲೆಯಲ್ಲಿ ಆಯೋಜಿಸಲಾಗಿದ್ದಂತಹ ಪಟಾಲಮ್ಮ ದೇವಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗುರೂಜಿಗಳು ನೆರೆದಿದ್ದವರಿಗೆ ಆಶೀರ್ವಚನ ನೀಡಿದ್ದು ಹೀಗೆ. ಇದರಿಂದ ಎಲ್ಲರಿಗೂ ಕ್ಷೇಮ, ಎಲ್ಲರಿಗೂ ಸಂತೋಷ ಉಂಟಾಗಿ ಮನೆ ಮನೆ ಸೌಭಾಗ್ಯದಿಂದ, ನಗುವಿನಿಂದ, ಆನಂದದಿಂದ ತುಂಬಿರಲಿ ಅಂತ ಬಯಸಿ ದೇವಿ ಕೃಪೆ ನಿಮ್ಮೆಲ್ಲರಿಗೂ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀರಾ, ಈ ಯಜ್ಞದಲ್ಲಿ ಪಾಲ್ಗೊಂಡಿದ್ದೀರಾ, ನಿಮ್ಮ ಚಿಂತೆ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಒಳ್ಳೆ ಚಿಂತನೆಯನ್ನು ತೆಗೆದುಕೊಂಡು ಹೋಗ್ರಿ, ವಿಶ್ವಾಸದಿಂದ ಇಟ್ಕೊಳ್ಳಿ, ದೇವಿ ನಮ್ಮ ಜೊತೆ ಇದ್ದಾಳೆ ಅಂತ. ಗೊತ್ತಾಯ್ತಲ್ಲ, ನಿಮ್ಗೆ ಏನು ಬೇಕು ಎಲ್ಲ ತಾಯಿ ಮಾಡಿಕೊಡ್ತಾಳೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿರ್ಬೇಕು, ವಿಶ್ವಾಸ ಇರಬೇಕು, ಎಲ್ಲ ಒಳ್ಳೇದಾಗತ್ತೆ. ಎಲ್ಲರಿಗೂ ಆಶೀರ್ವಾದ. ಓಂ ಶಾಂತಿ. ಸರ್ 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 ಈ ಕಡೆ ಬನ್ನಿ ಸರ್. ಬೆಲೆಯಲ್ಲಿ ನಡೆದಿರೋದು ತುಂಬಾ ಸಂತೋಷ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಆಡಳಿತ ಮಂಡಳಿಯ ಅಧ್ಯಕ್ಷ ಆದಂತಹ ಪಟಾಪಟ್ ಶ್ರೀನಿವಾಸ್ ಅವರು ಮಾತನಾಡಿದ್ದು ಹೀಗೆ. ನಮ್ಮ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿ 1975ರಲ್ಲಿ ಪರಮ ಪೂಜ್ಯ ಗುರುಜಿ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರು ಅಂತ ನಾವು ಯಾರನ್ನು ಕರಿತೀವಿ, ಅವರ ಅಮೃತ ಹಸ್ತದಿಂದ ಅದು ಜೀರ್ಣೋದ್ಧಾರದ ಉದ್ಘಾಟನೆ ಆಯಿತು. ಈಗ ನಾವು 25ನೇ ತಾರೀಕಿಂದ ಇವತ್ತು 27ನೇ ತಾರೀಕುವರೆಗೂ ಸುವರ್ಣ ಮಹೋತ್ಸವನ 3 ದಿನ ಸುಮಾರು 10 ಹೋಮಗಳು, ಯಜ್ಞಗಳು, ಪಾರಾಯಣಗಳು, ಪ್ರಾರ್ಥನೆಗಳು, ಪೂಜೆಗಳು ಎಲ್ಲ ಕೈಂಕರ್ಯಗಳನ್ನು ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ನಾಗರಿಕರ ಸಹಕಾರದಿಂದ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಅನೇಕ ಜನ ಸಾಧು ಸಂತರು ಬಂದರು. ಏನು ಹರಿಹರ ಮಹಾಯೋಗಿ ವೇಮನ ಗುರುಪೀಠದ ಗುರುಗಳಾದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ವೇಮಾನಂದ ಶ್ರೀಗಳ ಅಮೃತಾಸ್ತಿಯಿಂದ ಉದ್ಘಾಟನೆ ಆದಂಥ ಇದು ಛಲವಾದಿ ನಾರಾಯಣ ಸ್ವಾಮಿಯವರು ವಿದೋಳ್ಪ ಕೃಷ್ಣದ ನಾಯಕರು ವಿಧಾನ ಪರಿಷತ್ತು ಅವರು ಸಹ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾರಾಯಣ ಸ್ವಾಮಿಯವರು ಅವರು ಕೇಂದ್ರದ ಮಾಜಿ ಸಚಿವರು ಅವರು ಸಹಿತ ಬಂದಿದ್ದರು. ಹೀಗೆ ಅನೇಕ ಜನ ಸಾಧು ಸಂತರು ಬಂದು 3 ದಿನ ವಿವಿಧ ಹೋಮಗಳಾಯಿತು. ಇವತ್ತು ವಿಶೇಷ 3ನೇ ದಿನ ಶ್ರೀಚಂಡಿಕಾ ಹೋಮ. ಸೊ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪ್ರಪಂಚದ 182 ರಾಷ್ಟ್ರಗಳಲ್ಲಿ ತಮ್ಮ ಸಂಸ್ಥೆಯನ್ನು ಭಕ್ತರನ್ನು 75 ಕೋಟಿಗೂ ಮೇಲೆ ಭಕ್ತರನ್ನು ಹೊಂದಿರತಕ್ಕಂಥ ತಮ್ಮ ಸುದರ್ಶನ ಕ್ರಿಯೆ ಎಂಬ ದಿವ್ಯ ಉಸಿರಾಟದ ಪ್ರಕ್ರಿಯೆ ಮುಖಾಂತರ ಪ್ರಪಂಚದಲ್ಲಿ 75 ಕೋಟಿಗೂ ಮೇಲ್ಪಟ್ಟ ಭಕ್ತರ ಮುಖದಲ್ಲಿ ಮಂದಹಾಸವನ್ನು, ಅವರಿಗೆ ಮಾನಸಿಕ ಆರೋಗ್ಯವನ್ನು, ದೈಹಿಕ ಆರೋಗ್ಯವನ್ನು ನೀಡಿದಂತಹ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿಯವರು ಇವತ್ತು ಸಾನ್ನಿಧ್ಯವನ್ನು ವಹಿಸಿದ್ದರು. ಪೂಜೆ ಚೆನ್ನಾಗಾಯಿತು. ಚಂಡಿಕಾ ಹೋಮ ಸಾವಿರಾರು ಭಕ್ತರು ಆಗಮಿಸಿದರು. ಪರಮ ಪೂಜ್ಯ ಗುರುಗಳು ನಮ್ಮ ಪುರೋಹಿತರಿಗೆ ಹೇಳ್ತಾಯಿದ್ರು, ಏನಪ್ಪ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ದೇವಿಗೆ ಮತ್ತು ದೇವಸ್ಥಾನಕ್ಕೆ, ನಮ್ಮ ಕಣ್ಣುಗಳಲ್ಲಿ ಆನಂದ ಭಾಷೆ ಬಂತು ಅಂತ ಹೇಳಿದ್ರು. ಅದು ಈ 3 ದಿನಗಳ ಒಂದು ಪೂಜೆ ಸಂಪನ್ನ ಆದಾಗೆ 20,000ಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಎಲ್ಲವೂ ಅತ್ಯಂತ ಸುಸೂತ್ರವಾಗಿ, ನಾವು ಏನೂ ಮಾಡ್ತಾ ಇಲ್ಲ, ಆ ದೇವಿ ಪಟಾಲಮ್ಮನ ಕೃಪೆಯಿಂದ ತಂತಾನೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಥರನೇ ನಡೀತು. ಯಾರಿಗೂ ಇಲ್ಲೂ ಒಂದು ಮಳೆ ಬಂದು ತೊಂದರೆ ಆಗೋದಾಗಲಿ ಅಥವಾ ಇನ್ಯಾರಿಗೂ ಏನೋ ತೊಂದರೆ ಆಗೋದಾಗಲಿ ಅಂಥದ್ದು ಏನೂ ಆಗಲಿಲ್ಲ. ಅತ್ಯಂತ ಯಶಸ್ವಿಯಾಗಿ 3 ದಿನಗಳ ಹೋಮ ಪೂಜೆಗಳು ನಡೀತು. ನಾನು ಈ ಸಂದರ್ಭದಲ್ಲಿ ನನಗೆ ಸಾಕು ಅಧ್ಯಕ್ಷನನ್ನು ಮಾಡಿ ಈ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪಟಾಲಮ್ಮ ದೇವಿ ಸೇವಾ ಸಮಿತಿಯ ಟ್ರಸ್ಟಿಗಳಿಗೆ, ಊರಿನ ಜನಗಳಿಗೆ, ನಮ್ಮ ಸೇವಾ ಸಮಿತಿ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ.
ದೇವಾಲಯದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದವು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಇವತ್ತು 50ನೇ ವರ್ಷ ಸುವರ್ಣ ಮಹೋತ್ಸವಕ್ಕೆ ನಾವೆಲ್ಲ ಇಲ್ಲಿ ಇದ್ದು ಆಚರಣೆ ಮಾಡುವಂಥ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಮತ್ತು ಅದೇ ಸಮಯಕ್ಕೆ ಕಕ್ಕಂಗೆ ನಮ್ಮ ಒಡನಾಡಿ ಸ್ನೇಹಿತರಾಗದಂಥ ಪಟಾಪಟ ಶ್ರೀನಿವಾಸು ನಾವೆಲ್ಲ ಇದೇ ಕಮಿಟಿಯಲ್ಲಿ ಒಟ್ಟಿಗೆ ಇದ್ದು ಎಲ್ಲ ಮಾಡೋವಂಥ ಅವಕಾಶ ಸಿಕ್ಕಿತು. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದು ನಮ್ಮ ಭಾಗ್ಯ. ಮತ್ತು ಊರೊಳಗಡೆ ಇದೇ ರೀತಿ ಈ ಕಾರ್ಯಕ್ರಮನ ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಈ ದೇವಿಯನ್ನು ಇನ್ನೂ ಅನೇಕ ರೀತಿಯಲ್ಲಿ ಪ್ರಚಾರ ಮಾಡಿ ಮತ್ತು ಈ ದೇವಿಗೆ ಭಾಳ ಜನ ಭಕ್ತರು ಬರುವಂಗೆ ಮಾಡಬೇಕು. ಈ ದೇವಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಲ್ಲರಿಗೂ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕೆಲಸ ಎಲ್ಲ ಆಗಿದೆ. ಅದಕ್ಕೆ ನೀವು ಮಾಧ್ಯಮದವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ಮೊದಲನೇದಾಗಿ ಟ್ರಸ್ಟ್ಗೆ, ಊರಿನ ಜನತೆಗೆ ಧನ್ಯವಾದಗಳು. ಏನೇ ಇರಲಿ, ಒಂದು 3 ದಿನ ಒಂದು ಪೂಜೆ ನಡೆದಿದ್ದು ಒಂದು ಸ್ವರ್ಗನೇ ಧರೆಗಿಳಿದಂತೆ ಒಂದು ಭಾಸ ಆಯಿತು. ಜನ ಮಳೆನಲ್ಲೂ ಕೂಡ ಇದ್ದರು. ಎಲ್ಲ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಊರು ಸಮೃದ್ಧಿಯಾಗಿರಲಿ ಅಂತ, ಒಂದು ಶಾಂತಿಯುತವಾಗಿರಲಿ ಅಂತ ಎಲ್ಲರ ಸಹಕಾರದೊಂದಿಗೆ ದಾನಿಗಳು, ಧರ್ಮದರ್ಶಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಬಂದು, ಪತ್ರಕರ್ತರಾಗಲಿ, ನಮ್ಮ ಪೊಲೀಸ್ ಇಲಾಖೆ ಆಗಲಿ, ಎಲ್ಲ ಇಲಾಖೆಯವ್ರಿಗೂ ಕೂಡ ಬಂದು ಇಲ್ಲಿ ಸಹಯೋಗದೊಂದಿಗೆ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು. ಹಾಗಾಗಿ ತುಂಬ ಹೃದಯದ ಎಲ್ಲರಿಗೂ ಧನ್ಯವಾದ. 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ತುಂಬ ಅದ್ದೂರಿಯಿಂದ ನೆರವೇರಿಸಲಾಗಿದೆ. ಇದಕ್ಕೆ ಎಲ್ಲ ನಮ್ಮ ಅತ್ತಿಬೆಲೆ ಗ್ರಾಮಸ್ಥರು ಹಾಗೂ ನಮ್ಮ ಪಟಾಲಮ್ಮ ದೇವಿಯ ಆಡಳಿತ ಮಂಡಳಿಯಿಂದ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಗೆ ಹಾಗೂ ಅತ್ತಿಬೆಲೆ ಜನತೆಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಟ್ನಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ 3 ದಿನಗಳ ಕಾಲ ಶ್ರೀ ಪಟಾಲಮ್ಮ ತಾಯಿಯ ವಿವಿಧ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳು ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳು, ಯಜ್ಞ ಹೋಮಾದಿಗಳು ಲೋಕ ಕಲ್ಯಾಣಾರ್ಥಕವಾಗಿ ಆಯೋಜನೆಗೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.